ಓಂ ನಮಃ ಶಿವಾಯ. ಸ್ವಾಮಿ ಗುರುಗುಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕಡ್ಡಾದಿತ್ಯದ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿರುವಂಥ ಅಂದರೆ ಇಷ್ಟುವರೆಗೆ ಅವರಿಗೆ ಏನು ಬರೆದಿದ್ದಾರೆ ಅದೆಲ್ಲ ಆಗಿರುವಂಥದ್ದು. ಇನ್ನು ಮುಂದೆ 2024 ಮತ್ತು 24ರ ನಂತರ ವರ್ಷಗಳಲ್ಲಿ ಏನೆಲ್ಲ ನಡೆಯುತ್ತವೆ ಈ ಭೂಮಿ ಮೇಲೆ, ಆಶ್ಚರ್ಯಕಾರ್ಯ ಅಥವಾ ಅನಾಹುತ, ನಮಗೆ ಕೇಳಿದ್ರೇ ಮೈ ಜುಮ್ ಅನ್ನಿಸುತ್ತೆ. ಅಂಥ ಘಟನೆಗಳು ಈ ಭೂಮಿ ಮೇಲೆ ಕಲಿಯುಗ ಇನ್ನೇನು ಅಂತ್ಯವಾಗುತ್ತೇನೋ ಅನ್ನುವಂಥ ಕೆಲವೊಂದು ಇದನ್ನೆಲ್ಲ ಕೇಳಿದರೆ ತಲೆಗೆ ಬರುವಂಥದ್ದು. ಒಂದೊಂದು ಕೇಳಿದ್ರೇ ಮೈ ಜುಮ್ ಅನ್ನಿಸುವಂಥದ್ದು. ಈ ವಿಡಿಯೋವನ್ನು ಫುಲ್ಲು ಕೇಳಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಅದು ನಮಗೆ ನಂಬಿಕೆ ಹುಟ್ಟಿಸುವಂಥದ್ದು. ಅಂದರೆ ಯಾಕೆಂದರೆ ಈಗಾಗಲೇ ಅವರು ಏನು ಬರ್ತಿದ್ದಾರೆ 500 ವರ್ಷಗಳ ಹಿಂದೆ, ಆ ಕಾಲದಲ್ಲಿ ಏನೆಲ್ಲ ಈ ಭೂಮಿ ಮೇಲೆ ನಡೆಯುತ್ತದೆ ಅನ್ನೋದನ್ನು, ಅದು ಈಗಾಗಲೇ ಎಲ್ಲವೂ ಸಂಭವಿಸಿರುವುದು, ಮುಂದಿನ ದಿನಗಳಲ್ಲಿ ಕೂಡ ಅದು ಸಂಭವಿಸುತ್ತದೆ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ನಮಗೆ ಜ್ಞಾನ ಇದ್ದರೆ ಒಳ್ಳೆಯದಲ್ವಾ ಅನ್ನೋದನ್ನು. ಅದಕ್ಕಿಂತ ಈ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ. ಹಾಗೆಯೇ ಏನೆಲ್ಲ ಆಗುತ್ತೆ ಈ ಭೂಮಿ ಮೇಲೆ ಅನ್ನೋದನ್ನು ಕೇಳಿದರೆ ಮೈ ಜುಮ್ ಅನ್ನಿಸುವಂಥದ್ದು. ಕೇಳಿ. ಅಂದರೆ 2024 ಕ್ರೋಧಿ ಸಂವತ್ಸರ 2024ರಲ್ಲಿ ಭಾರತ ದೇಶದಲ್ಲಿ ಯುದ್ಧ, ದೆಹಲಿ ಮೇಲೆ ಬಾಂಬ್ಗಳ ಸುರಿಮಳೆಯಿಂದ ದೇಶದ ರಾಜಧಾನಿ ದೆಹಲಿಯಿಂದ ಆನೆಗೊಂದಿಗೆ ಬದಲಾವಣೆ. ಅದೇ ವರ್ಷದಲ್ಲಿ ನೆಲ್ಲೂರು ನೀರಿನಲ್ಲಿ ಮುಳುಗಡೆಯಾಗುವುದು. ಅನಂತರ ಕಾಶಿ ವಿಶ್ವನಾಥ ದೇವಾಲಯ 40 ದಿನ ಮುಚ್ಚಲಾಗುವುದು. ಶ್ರೀಕಾಳಹಸ್ತಿ, ಕುಮಾರಸ್ವಾಮಿ, ತಿರುಮಲ ದೇವಾಲಯಗಳು 1 ವಾರ ಕಾಲ ಮುಚ್ಚಲಾಗುವುದು. ದೇವಾಲಯಗಳು ಹಿಂದೂಯೇತರ ಪರಾಕ್ರಮದಿಂದ ಧ್ವಂಸವಾಗುವು. ನಂತರ ತಿರುಮಲವು ವನ್ಯಮೃಗಗಳಿಗೆ ಆಶ್ರಯವಾಗುವುದು. ತಿರುಮಲ, ವೆಂಕಟೇಶ್ವರ, ಕಾಳಹಸ್ತಿ, ವಿಜಯವಾಡ, ಕನಕದುರ್ಗಗಳಲ್ಲಿನ ಮೂಲ ವಿಗ್ರಹಗಳು ಕಂದಿ, ಮಲ್ಲೆಯ ಪಲ್ಲಿ ಸೇರುವು. ನೆಕ್ಸ್ಟ್ ನೋಡೋದಾದರೆ, ಅತಿವೃಷ್ಟಿಯಿಂದ ಕೃಷ್ಣಾ ನದಿ ಅಣೆಕಟ್ಟು ಸಿಡಿದು 14 ನಗರಗಳು ಕೊಚ್ಚಿ ಹೋಗುವುದು ಹಾಗೂ ಕೃಷ್ಣಾ ನದಿ ನೀರು ಕನಕದುರ್ಗ ದೇವತೆಯ ಮೂಗು ಮುಟ್ಟುವುದು. ಭಾರತ ದೇಶದ ಆರ್ಥಿಕ ರಾಜಧಾನಿಯಾಗಿ ಕಂದಿ ಮಲ್ಲೆಪಲ್ಲಿ ಆಗುವುದು. ಕಂಚಿಗೆ ಪಶ್ಚಿಮದಲ್ಲಿ ಕಾಮಧೇನು ಜನ್ಮಿಸುವುದು. ನವನಾರಸಿಂಹ ಕ್ಷೇತ್ರಗಳು ಯಾಗಂಟಿ, ಆಲಂಪುರ್, ಬೆಲ್ಲಗೊಂಡ, ಶ್ರೀಶೈಲಗಳಲ್ಲಿರುವ ಮಹಾ ನಿಧಿಗಳನ್ನು ತೆಗೆಯುವರು. ಪಂಚಾಂಗಗಳು ತಿರುಗುಮುರುಗಾಗುವುದು. ಅವರು ಹೇಳುವ ಭವಿಷ್ಯ ನಡೆಯಲಾಗದು. 6 ವಿಚಿತ್ರ ವ್ಯಾಧಿಗಳು ಸಾವಿರಾರು ಮಂದಿಯನ್ನು ಬಲಿ ತೆಗೆದುಕೊಳ್ಳುವುದು. ಕಾವೇರಿ ತೀರದ ಕಲಹಗಳಿಂದ ಲಕ್ಷಾಂತರ ಜನ ಮರಣ ಹೊಂದುವರು. ಭಯಂಕರವಾದ ಬಿರುಗಾಳಿ, ಪ್ರವಾಹಗಳಿಂದ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶಗಳಲ್ಲಿ ಕೋಟಿಗಟ್ಟಲೆ ದುರ್ಮರಣ. ಭೂಕಂಪದಿಂದ ಕಲ್ಕತ್ತಾ ನಗರದಲ್ಲಿ ಹಾನಿ ಉಂಟಾಗುವುದು. ಒಂದು ವೈಶಾಖ ಅಮಾವಾಸ್ಯೆಯಿಂದ ವಿಚಿತ್ರ ವ್ಯಾಧಿಗಳಿಂದ ಅನೇಕ ಜನ ಸಾಯುವರು. ಬಹುಶಃ ಅದು ಜೀವ ರಸಾಯನ ಆಯುಧಗಳಿಂದ ಉಂಟಾಗಬಹುದು. ನೋಡಿ ಏನೆಲ್ಲ ವಿಚಿತ್ರ ಘಟನೆಗಳು ನಡೆಯುವಂಥದ್ದು ಈ ಭೂಮಿ ಮೇಲೆ ಅನ್ನೋದು. ನೆಕ್ಸ್ಟ್, ಮಕ್ಕಾ ಮಸೀದಿಗಳಲ್ಲಿ ಹಂದಿ ಉದ್ಭವವಾಗಿ ಮುಸ್ಲಿಮರನ್ನೇ ರೊಚ್ಚಿಗೆ ಬಿಸಿ ತೂರಾಡುತ್ತಾ ಕಡೆಗೆ ವಿಜಯವಾಡ ಸೇರುವುದು. ಆಗ ನಡೆಯುವ ಕಲಹಗಳಿಂದ ಲಕ್ಷಗಟ್ಟಲೆ ಜನ ಮರಣಿಸುವರು. ಶನಿ ಸಂಚಾರ ಮೀನರಾಶಿಯಲ್ಲಾದಾಗ ಮ್ಲೇಚ್ಛರಿಗೆ ಹಾನಿ ಆಗುತ್ತೆ. ವೃಷಭದಲ್ಲಿದ್ದಾಗ ಈಶಾನ್ಯ ದಿಕ್ಕಿಂದ ಬರುವ ವಿಷಗಾಳಿಯಿಂದ ಮರಣಗಳು. ಹಾಗೆಯೇ ಮಿಥುನ ರಾಶಿಯಲ್ಲಿದ್ದಾಗ ಪಾಪ ಕರ್ಮದಿಂದ ಹೆಚ್ಚು ಜನರ ಸಾವು. ಅಂದರೆ ತಾರೀಕು 29/3/2025 10 ವರ್ಷಗಳವರೆಗೆ. ಹಾಗೆಯೇ ಧೂಮಕೇತುವಿನಿಂದ ಭೂಭ್ರಮಣದಲ್ಲಿ ಬದಲಾವಣೆ ಹೊಂದಿ ಸೂರ್ಯನು ಅದುರುತ್ತಿರುವಂತೆ ಕಾಣುವನು. ತಾರೀಕು 2/8/2027 ಸೂರ್ಯಗ್ರಹಣ. ಆ ದಿನ ವಿಷ್ಣುಮೂರ್ತಿ ದರ್ಶನ ನೀಡುವನು. ಮತ್ತೊಂದು ಧೂಮಕೇತು 33 ದಿನಗಳ ನಂತರ ಕಾಣುವುದು. ಹಾಗೆಯೇ ತಾರೀಕು 15/3/2035 ಶ್ರೀ 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 ವೀರಭೋಗ ವಸಂತರಾಯರು ತಮ್ಮ ವಿಶ್ವರೂಪ ತೋರಿಸುವರು. ತಾರೀಕು 30/3/2035 ಶ್ರೀ 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 ವೀರಭೋಗ ವಸಂತರಾಯರು ಸೈನ್ಯ ಸಮೇತ ಮಹಾಸಂಗ್ರಾಮಕ್ಕೆ ಹೊರಡುವರು. ಅಂದರೆ 2034-35 ವರ್ಷಗಳಲ್ಲಿ 1 ವರ್ಷಗಳ ಕಾಲ ಪಶ್ಚಿಮ ದೇಶಗಳಲ್ಲಿ ಕೋಟಿಗಟ್ಟಲೆ ಜನ ಹತರಾಗುವರು. ಈ ಸಮಯದಲ್ಲಿ ಕಲಿಯುಗ ಧರ್ಮನಾಶವಾಗುವುದು. ಸುಮಾರು 400 ವರ್ಷಗಳ ಹಿಂದೆ ಶ್ರೀಮದ್ ವಿರಾಟ್ ಪೌತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಂದ ಬನಗಾನಪಲ್ಲಿಯ ಹುಣಸೆ ಗಿಡದ ಕೆಳಗೆ ಭದ್ರಪಡಿಸಿರುವ ಕಾಲಜ್ಞಾನದ ತಾಳೆಗರಿಯ ಪತ್ರಗಳು ತಾರೀಕು 7/8/2036 ಹಾಗೆಯೇ 2036ರಂದು ಶ್ರೀ 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 ವೀರಭೋಗ ವಸಂತರಾಯರು ತೆಗೆದು ಬಹಿರಂಗಪಡಿಸುವರು. ಈ ದಿನದಿಂದ ವ್ಯಕ್ತಿಗತ, ಪ್ರಪಂಚದ, ದೇಶಗಳ ಭವಿಷ್ಯತ್ತು ಉತ್ತಮ ಹೊಂದಿ ತೊಂದರೆಗಳು ಇಲ್ಲವೇ ಕಾಲಜ್ಞಾನದಲ್ಲಿ ಬರೆದಿರುವಂತೆ ವಿಧಿವತ್ತವಾಗಿ ನಡೆಯುತ್ತದೆ. ಹಾಗೆಯೇ ಇಡೀ ಪ್ರಪಂಚದಲ್ಲಿ 2 ಜಾತಿ ಮತಗಳ ಮಧ್ಯೆ ಯುದ್ಧ ನಡೆದು ಪಿಂಗಳ 2037-38ರ ನಡುವೆ ಏನಾಗುತ್ತೆ ಅಂದರೆ ಕಾಳೆ ಎತ್ತೆ ಅಂದರೆ 2038ರಿಂದ 39 ಮತ್ತು ರೌದ್ರಿ 2040-41ರಲ್ಲಿ ಕೋಟ್ಯಾಂತರ ಜನ ಹತರಾಗುವರು.
ಅಂದರೆ ಇಡೀ ಪ್ರಪಂಚದಲ್ಲಿ 2 ಜಾತಿ ಮತಗಳ ಮಧ್ಯೆ ಯುದ್ಧ ನಡೆಯುತ್ತೆ. ಅದು ಅಂದರೆ ಯಾವಾಗ ಅಂದರೆ ಪಿಂಗಾಳ ಅಂದರೆ 2037-38 ನಡುವೆ, ಮತ್ತು ಕಾಳೆಯತ್ತೆ 2038ರಿಂದ 39 ನಡುವೆ, ಮತ್ತು ರೌದ್ರ 2040-41 ನಡುವೆ ಕೋಟ್ಯಾಂತರ ಜನ ಇದರಲ್ಲಿ ಹತರಾಗುವರು. ಹಾಗೆಯೇ ಕುಲಾಂತರ ಮತಾಂತರ ವಿವಾಹಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಈಗಲೇ ನಾವು ನೋಡಿರುವಂಥದ್ದು, ಗೊತ್ತಿರುವಂಥದ್ದು, ಅದು ಮುಂದಿನ ದಿನಗಳಲ್ಲಿ ಸರ್ವಸಾಮಾನ್ಯವಾಗಿರುತ್ತಂತೆ. ಹಾಗೆಯೇ ಉತ್ತರಾಯಣದಲ್ಲಿ ಉತ್ತರ ಭಾರತ ದೇಶದವರು ದಕ್ಷಿಣ ಭಾರತಕ್ಕೆ ವಲಸೆ ಬರುತ್ತಾರೆ. ಆಗ ನಡೆಯುವ ಕಲಹಗಳಿಂದ ಕೋಟಿಗಟ್ಟಲೆ ಜನರು ಸಾಯುವರು. ಹೀಗೆ ಇಷ್ಟೇ ಅಲ್ಲ, ಮುಂದೆ ಕೂಡ ಅವರು ಹೇಳಿರುವಂಥದ್ದು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳಿದರೆ ಕಲಿಯುಗ ಇನ್ನೇನು ಹತ್ತಿರ ಬರ್ತಾ ಇದೆ ಏನೋ, ಅಥವಾ ಇಂಥದ್ದೆಲ್ಲ ನಡೆಯುತ್ತಾ ಅನ್ನೋದು ಒಂಥರ ಏನಾಗುತ್ತೆ, ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಮತ್ತು ಈಗಾಗಲೇ ಅದು ನಡೆದಿರುವಂಥದ್ದು, ಅವರು ಏನು ಬರ್ತಿದ್ದಾರೆ ಅದೆಲ್ಲ ಈಗಾಗಲೇ ನಡೆದಿರುವಂಥದ್ದು. ಹಾಗೆ ಮುಂದಿನ ದಿನಗಳು ಕೂಡ ಇಂಥದ್ದು ನಡೆಯಬಹುದೇನು, ದೇವರಿಗೆ ಬಿಟ್ಟದ್ದು ಅಲ್ವಾ. ಮುಂದೆ ಕೂಡ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.